ಒಟ್ಟಿಗೆ ಅಂದರೆ ಎಲ್ಲರೂ ಕೂಡ ಒಟ್ಟಾಗಿ ಸಾಕ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಕುಶಲೋಪರಿಯನ್ನು ವಿಚಾರಿಸಿರ್ತಾರೆ, ಅದಾದಮೇಲೆ ಏನು ಎತ್ತ ಪ್ರಾಜೆಕ್ಟ್ ಹೇಗಾಯಿತು ಇವೆಲ್ಲವನ್ನು ಕೂಡ ಜಸ್ಟ್ ಮಾತುಕತೆ, ರ್ಯಾಪಿಡ್ ಮಾತುಕತೆ ಆಗ್ತಾ ಇರುತ್ತೆ, ಗಮನಿಸ್ತಾ ಇದ್ದೀರಿ. CM ಮತ್ತು DCM ಆ ಕಡೆ ಈ ಕಡೆ ಇಬ್ಬರು ಕೂತಿದ್ದಾರೆ, ಮಧ್ಯದಲ್ಲಿ PM ಕೂತಿದ್ರು. ಮಗದೊಂದು ಕಡೆ ಎಲ್ಲಿ ನೋಡಿದ್ರು ಅಭಿಮಾನಿಗಳು ಮೋದಿಯನ್ನು ನೋಡಿ ಕೈ ಬೀಸ್ತಾ ಇರೋರ ಸಂಖ್ಯೆ ಅವರಿಗೆ ಎಷ್ಟೊತ್ತು ಮೋದಿಯವ್ರು ನೋಡಿದ್ರು ಕೂಡ ಸಾಕಾಗ್ತಾ ಇಲ್ಲ, ಹಾಗಾಗಿದೆ. ಮತ್ತೊಂದು ಕಡೆ ನೋಡಿ ಅಲ್ಲಿ ಒಂದು ಕ್ಯಾಶುಯಲ್ ಟಾಕ್ನಲ್ಲಿ ಎಲ್ಲರೂ ಕೂಡ ಮಗ್ನರಾಗಿದ್ದಾರೆ. ರಾಜಧಾನಿ ಅಂದರೆ ರಾಜ್ಯಪಾಲರಿಂದ ಹಿಡಿದು CM DCM ಹಾಗೆ ಕೇಂದ್ರದ ಮಿನಿಸ್ಟ್ರುಗಳು ಎಲ್ಲರೂ ಕೂಡ ಮೋದಿಗೆ ಸಾಥ್ ಕೊಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸೋಮಣ್ಣ ಅವರು ಕೂತಿದ್ದಾರೆ. ಆಮೇಲೆ ಕೆಲ ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿದ್ರು, ಅವರ ಕುಶಲೋಪರಿಯನ್ನು ಕೇಳುವಂತಹ ಕೆಲಸಗಳಾಯಿತು. ಆಮೇಲೆ ಅಲ್ಲಿನ ಮೆಟ್ರೋ ಸಿಬ್ಬಂದಿಗಳು, ಹೀಗೆ ಒಟ್ಟು ಮೋದಿ ಬಂದಂತಹ ಅಂದರೆ ಇವತ್ತೇನು ಕಾರ್ಯಕ್ರಮ ಇತ್ತು ಅದರ ಅರ್ಧಕ್ಕರ್ಧ ಕಾರ್ಯಕ್ರಮ ಮುಗೀತು. ಇನ್ನು ಉಳಿದಿರುವಂಥದ್ದು ನೆಕ್ಸ್ಟ್ ಅವರು ಬೆಂಗಳೂರು ಮೆಟ್ರೋ ಹಂತ 3ನೇದೇನಿದೆ ಅಲ್ಲಿಗೆ ಹೋಗ್ತಾರೆ. ಸೊ ಇದು ಒಂದು ಕಡೆ ಅಭಿಮಾನಿಗಳನ್ನು ಕಂಡು ಕೈ ಬೀಸಿದಂತಹ ಕ್ಷಣ, ಮತ್ತೊಂದು ಕಡೆ ಆಗಿರುವ ಕಾಮಗಾರಿಗಳನ್ನು ಕಣ್ ತುಂಬಿಕೊಂಡಂತಹ ಕ್ಷಣ. ಆಮೇಲೆ ಇನ್ನೊಬ್ಬರು BJP ಕಾರ್ಯಕರ್ತರು ಯಾರೋ ಬಹಳ ಖುಷಿಯಿಂದ ಹೇಳ್ತಾ ಇದ್ರು, ನಮ್ಮ ಮೋದಿಯ ವೈಶಿಷ್ಟ್ಯತೆ ಏನು ಅಂದರೆ ಅವರೇ ಶಂಕುಸ್ಥಾಪನೆ ಮಾಡ್ತಾರೆ, ಅವರೇ ಉದ್ಘಾಟನೆ ಕೂಡ ಮಾಡ್ತಾರೆ, ಅಂದರೆ ತುಂಬ ರ್ಯಾಪಿಡ್ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು ಅವರಷ್ಟೇ. ಇದು ನಮ್ಮ ಮೋದಿಯ ವೈಶಿಷ್ಟ್ಯತೆ ಅಂತ ಹಾಡಿ ಹೊಗಳ್ತಾ ಇದ್ರು ಪ್ರಧಾನಮಂತ್ರಿಗಳನ್ನು. ಸೊ ಫೈನಲಿ ದ ವೇಟ್ ಈಸ್ ಓವರ್. ನಾಳೆಯಿಂದ ಆ ಭಾಗಕ್ಕೆ ಅತಿ ದೊಡ್ಡ ಮಟ್ಟದ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಒಂದು ಮೆಡಿಸನ್ ಅಂತೂ ಸಿಕ್ಕಿದೆ, ಅದೇ ಮೆಟ್ರೋ. ಈಗ ಇಲ್ಲಿ ತನಕ 76 ಕಿಲೋಮೀಟರ್ ಸರೌಂಡಿಂಗ್ ಮೆಟ್ರೋ ಇತ್ತು, ಈಗ ಅದಕ್ಕೆ ಮತ್ತೊಂದಷ್ಟು 19.5 ಕಿಲೋಮೀಟರ್ ಅಷ್ಟು ಆ್ಯಡ್ ಆನ್ ಆಗ್ತಾ ಇದೆ. ಇನ್ನೊಂದಷ್ಟು ಲಕ್ಷಾಂತರ ಜನ ಪ್ರತಿನಿತ್ಯ ಮೆಟ್ರೋವನ್ನು ಬಳಸ್ಬೋದು. ಹಣ ಕಡಿಮೆ, ಸಮಯ ಉಳಿತಾಯ, ಕಿರಿಕಿರಿ ತಪ್ಪತ್ತೆ. ಸೊ ಮೆಟ್ರೋ ಸಿಟಿ ಅಂತ ಹೆಸರು ತಗೊಂಡಿದ್ದ ಬೆಂಗಳೂರಿಗೆ ಇದೀಗ ಅದರ ವ್ಯಾಪ್ತಿಯನ್ನು ಮತ್ತಷ್ಟು ದೊಡ್ಡದಾಗಿ ಮಾಡಲಾಗಿದೆ. CM DCM ಜೊತೆ ಆ ಕಡೆ ಈ ಕಡೆ ಇಬ್ಬರು ಕೂತಿದ್ದಾರೆ, ಮಧ್ಯದಲ್ಲಿ PM ಇದ್ದಾರೆ, ದೇಶದ ಪ್ರಧಾನಿಗಳು. ಇಂಥದ್ದೇ ಮಾತಾಡಿದ್ರು ಅಂತ ಹೇಳೋಕ್ಕಾಗಲ್ಲ, ಒಂದು ಕ್ಯಾಶುಯಲ್ ಟಾಕ್ ಇರುತ್ತೆ ಅಭಿವೃದ್ಧಿ ಬಗ್ಗೆ. ಒಂದು ರೀತಿ ಇವತ್ತು ಬೆಂಗಳೂರು ಪೂರ್ತಿ ಆ್ಯಕ್ಟಿವ್ ಆಗಿದೆ, ಎಲ್ಲೆಲ್ಲೂ ಮೋದಿ ಮೇನಿಯಾ ಅಂತ ಹೇಳ್ಬೋದು. ಇದನ್ನು ಮೋದಿ ಮೇನಿಯಾ ಅಂತ ಅನ್ಬೋದು ನಾವು. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದೆ, ಅಲರ್ಟ್ ಆಗಿದೆ ಬೆಂಗಳೂರು. ಮೋದಿಯವ್ರನ್ನ ನೋಡೋಕ್ಕೆ ಜನ ಮನೆಯಿಂದ ಫ್ಯಾಮಿಲಿ ಸಮೇತ ಹೊರಗೆ ಬಂದುಬಿಟ್ಟಿದ್ದಾರೆ, ಮಕ್ಕಳನ್ನೆಲ್ಲ ಕರ್ಕೊಬಂದಿದ್ದಾರೆ. ಒಂದಷ್ಟು ಹರಟೆ ಕೂಡ ಹೊಡೆದಿರುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ನಗುಮೊಗದಿಂದ ಇರುವಂಥದ್ದು. ಆ್ಯಂಡ್ ಕೆಲವೊಂದನ್ನ ಇಂಡಿಕೇಶನ್ಸ್ ಅಲ್ಲಿ ಏನು ಎತ್ತ ಇದನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಬೆಂಗಳೂರು ಸಿದ್ದರಾಮಯ್ಯ ಅವ್ರಿಗೆ DK ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಪ್ರಾಜೆಕ್ಟ್ ಆ ಭಾಗದ ಕೇಂದ್ರದ್ದೇ ಆದರೂ ಕೂಡ ಇಲ್ಲಿನ ಆಗು ಹೋಗುಗಳು ಏನು ಎತ್ತ ಇವೆಲ್ಲವೂ ಕೂಡ ಇವ್ರಿಗೆ ಗೊತ್ತಿರುತ್ತಲ್ಲ, ಹಾಗಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಇಂಥದ್ದೇ ಮಾತಾಡಿದ್ರು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಎಲ್ರಿಗೂ ಅವಕಾಶ ಇರಲ್ಲ. ಇದ್ದಿದ್ರೆ ನಾವು ಅಲ್ಲಿಗೂ ಹೋಗ್ಲು ಮಾತಾಡಿಸ್ತಾ ಇದ್ವಿ ಏನು ಎತ್ತ ಅಂತ, ಬಟ್ ಅವಕಾಶ ಇಲ್ಲ ಅಲ್ಲಿ ಮಾಧ್ಯಮ ಮಿತ್ರರಿಗೆ. ಓಕೆ, ಮೆಟ್ರೋದಲ್ಲಿ ಮೋದಿ ಪ್ರಯಾಣವನ್ನು ಬೆಳೆಸಿ ಬಹುಶಃ ಮುಗೀತಾ ಅಂತ ಆಯಾ ಕ್ಷಣದ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸೊ ಸದ್ಯ ಇವತ್ತಿದ್ದು 3 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಚಾಲನೆ ಕೊಡೋದು, ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆ ಮಾಡೋದು, ಅಂದರೆ RV ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಸುಮಾರು 19.25 ಕಿಲೋಮೀಟರ್. ಅದಾದಮೇಲೆ ಈಗ ಉಳ್ಕೊಂಡಿರುವಂಥದ್ದು ಕೊನೆಯದು ಬೆಂಗಳೂರು ಮೆಟ್ರೋ ಹಂತ 3ರ ಶಂಕುಸ್ಥಾಪನೆ. ಇದು ಕೂಡ ತುಂಬ ಕನಸು ಕಾಣ್ತಾ ಇದ್ವಿ ಶಂಕುಸ್ಥಾಪನೆ ಬಗ್ಗೆ. ಇದಾಗ್ತಾ ಇದ್ದಂತೆ ಏರ್ಪೋರ್ಟ್ ಕಡೆಗೆಲ್ಲ ಮೆಟ್ರೋದಲ್ಲಿ ಓಡಾಡ್ಬಿಡ್ಬೋದು ನಾವು. ಯಾವ ಕಾಲಕ್ಕಾಗುತ್ತೋ ಗೊತ್ತಿಲ್ಲ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದಕ್ಕೆ ಇದರದ್ದೇ ಆದಂತಹ ಹಣವನ್ನು ಕೂಡ ಮೀಸಲಿಟ್ಟಿದ್ದಾರೆ 3ನೇ ಹಂತಕ್ಕೆ, ಸುಮಾರು 15,611 ಕೋಟಿ. ಇದು ಬರೋಬ್ಬರಿ 44.5 ಕಿಲೋಮೀಟರ್, 44.5 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ವ್ಯಾಪ್ತಿ ಈಗ ಶಂಕುಸ್ಥಾಪನೆ ಮಾಡುವಂಥದ್ದು. ಸೊ ಫೈನಲಿ ಕಾಮಗಾರಿಗೆ ಶಂಕುಸ್ಥಾಪನೆಗೆ ಮೋದಿಯೇ ಬಂದಿದ್ರು. ಈಗ ಉದ್ಘಾಟನೆಯನ್ನು ಕೂಡ ಮೋದಿಯೇ ಮಾಡಿದ್ದಾರೆ. ಈಗ ಅದರಲ್ಲಿ ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇದ್ದಾರೆ, ಅದರ ಎಕ್ಸ್ಪೀರಿಯನ್ಸನ್ನು ಪಡೆದುಕೊಳ್ತಾ ಇದ್ದಾರೆ ಮೋದಿ. ಎಲ್ಲೆಲ್ಲೂ ಮೋದಿ 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 ಅನ್ನುವಂತಹ ಹೆಸರೇ ಜಪ ಆಗ್ತಾ ಇದೆ. ಬೆಂಗಳೂರಲ್ಲಿ ಇವತ್ತು ಮೋದಿ ಮೇನಿಯಾ, ನೋ ಡೌಟ್. Hãy subscribe cho kênh Ghiền Mì Gõ để không bỏ lỡ
ಕೆಳಗೆ